ಧಾರವಾಡದಲ್ಲಿ ಸ್ಲಂ ಬೋರ್ಡ್ ಎಡವಟ್ಟು ಬಡವರಿಗೆ ಇಕ್ಕಟ್ಟು ಇದ್ದಂತಹ ಮನೆ ಕಳೆದುಕೊಂಡು ಈಗ ಬಡಪಾಯಿ ಜನ ಬೀದಿಗೆ ಬಂದಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತವರು ಕ್ಷೇತ್ರದಲ್ಲೇ ಇಂತಹ ದುಸ್ಥಿತಿ. ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ತವರು ಜಿಲ್ಲೆಯೂ ಇದೆ. ತಾವಿದ್ದ ಸ್ಥಳದಲ್ಲೇ ಮನೆ ನಿರ್ಮಿಸೋದಾಗಿ ಹೇಳಿದ್ದಂತಹ ಸ್ಲಂ ಬೋರ್ಡ್ ಪ್ರತಿ ಮನೆಗೆ 5,17,000 ರೂಪಾಯಿ ವೆಚ್ಚದಲ್ಲಿ 700 ಮನೆ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿತ್ತು. ಕಲಘಟಗಿಯ ಮಾಚಾಪುರ ತಾಂಡ, ಹುಲಿಗಿನಕಟ್ಟಿ ತಾಂಡ, ಹುಲಿಗಿನಕಟ್ಟಿಯಲ್ಲಿ ಮನೆ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ 2018ರಲ್ಲಿ ಕಾಮಗಾರಿ ಆರಂಭ ಆಗುತ್ತೆ. 6 ವರ್ಷ ಆಗಿದೆ. ಆದರೆ ಮನೆ ಮಾತ್ರ ಇನ್ನೂ ನಿರ್ಮಾಣ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಮನೆ ನಿರ್ಮಾಣ ಕಾರ್ಯ ಅರ್ಧಕ್ಕೆ ಕೈ ಬಿಟ್ಟಿದೆ ಸ್ಲಂ ಬೋರ್ಡ್. ಇದ್ದ ಮನೆ ಕಳೆದುಕೊಂಡು ಬಾಡಿಗೆ ಮನೆ ಸೇರಿದ್ದಾರೆ ನಿವಾಸಿಗಳು. ಮನೆ ಪೂರ್ಣಗೊಳಿಸಿ ಹಕ್ಕುಪತ್ರ ವಿತರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸ್ಲಂ ಬೋರ್ಡ್ಗೆ. ಮನೆ ನಿರ್ಮಾಣ ಪೂರ್ಣಗೊಳಿಸದೇ ಇದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಪಂಚಾಯಿತಿ ಅಧಿಕಾರಿಗಳು ಮಾತ್ರ ತಿಟಿಕ್ ಅಂತಿಲ್ಲ, ಸೈಲೆಂಟ್ ಆಗಿದ್ದಾರೆ. ಸ್ಲಂ ಬೋರ್ಡ್ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೇನೆ ಅಂತ ಸಬೂಬ್ ಕೊಡ್ತಾರೆ, ಆದರೆ ಏನೂ ಮಾಡಲ್ಲ. ಇಂತಹ ದುಸ್ಥಿತಿ. ಆದರೆ ಮನೆ ಕಳೆದುಕೊಂಡವರು ಮಾತ್ರ ಬೀದಿಗೆ ಬಂದಿದ್ದಾರೆ. 2018ರಲ್ಲಿ ಆರಂಭ ಆದಂತಹ ಕಾಮಗಾರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಯಾವಾಗ ಮುಗಿಯುತ್ತೋ ಏನೋ, ಮುಗಿಸೋ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಸಮಸ್ಯೆ ಅಂತಂದ್ರೆ ಸರ ನಮ್ಮ ಮನೆಗಳದ ಸಮಸ್ಯೆ ನೋಡ್ರಿ. ಈಗ ಅದನ್ನ ಅರ್ಧ ಬರ್ಧ ಮಾಡಿ ಇಟ್ಟು ಹೋಗ್ಯಾರ. ಈಗ ಅದನ್ನ ಬೇಕಂತಂದ್ರೆ ಒಂದೊಂದು ಮನೆ ಮೇಲೆ 6-7 ಲಕ್ಷ ರೂಪಾಯಿ ಸಾಲ. ಅದು ಲೋನ್ ಒಳಗೆ. ನಮ್ದೇನು ಹೊಲ ಇಲ್ಲ, ನಮ್ದೇನು ಮನೆ ಇಲ್ಲ, ಬೇರೆ ಮನೆ ಐತಿ, ಅದ್ರ ಮೇಲೆ ಲೋನ್ ತೆಗಿಯೋ ಅದೂ ಇಲ್ಲ. ಈಗ ಮನೆದು ಖಾತೆ ಅಂತಂದ್ರೂ ಇಲ್ಲ ಒರಿಜಿನಲ್. ಅದು ಡೂಪ್ಲಿಕೇಟ್ ಇದ್ರ ಮೇಲೆ ಅದು ಇತ್ತಂದ್ರೆ ಬ್ಯಾಂಕ್ ಒಳಗೆ ಆದ್ರೂ ತಗೋಬೋದು, ಅದು ಇಲ್ಲ. ಬರೀ ಸಾಲ ಮಾಡಿನ ಜೀವನ ಮಾಡತ್ತೀವಿ ಅಂತ ಇವ್ರು ನಮ್ಮ ಮನೆಯವ್ರು ಹೋದ್ ನೋಡ್ರಿ. ಅಂಥವ್ರ ಮೇಲೆ ನಾವು ಅವ್ರಿಗೆ ಕಟ್ಕೊಂಡು ಎಲ್ಲ ಮನೆ ಮೇಲೆ ಸಾಲಗಳು ಮಾಡಿ ಜೀವನ ಮಾಡ್ಬೇಕು. ಮತ್ತು ದುಡಿದ್ರೆ ನಮ್ದು ಸಂತಿ ನಡಿಬೇಕು. ವಾರ ದುಡ್ದು ಮತ್ತು ಲೋನ್ ತುಂಬಬೇಕು. ಸಮಸ್ಯೆ ಅಂತಂದ್ರೆ ಮನೆಗಳ್ದ ಸಮಸ್ಯೆ ರೀ. ಅದನ್ನ ಅರ್ಧ ಮಾಡಿ ಇಟ್ಟು ಹೋಗ್ಯಾರಲ್ರಿ, ಅದು ಪರಿಹಾರ ಮಾಡಿಕೊಡ್ಬೇಕು ನಮಗೆ. ಕೇಳಕ್ಕೆ ಹೋದ್ರೆ ಬರ್ತಾರ, ಅವರು ಬಂದಾರ ಒಂದು ಸ್ವಲ್ಪ ನೋಡ್ತಾರ, ಮಾಡೋಂಗಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಅರ್ಧ ಮಾಡಿ ಓಡೋಗ್ಬಿಡ್ತಾರೆ. ಸರ ಇದು ಆ್ಯಕ್ಚುಲಿ ಮನೆಯಾಗಿ 2018ದಾಗ ಆಗಿತ್ತು ರೀ. ಇದು ಸ್ಟಾರ್ಟ್ ಆಗಿ ಅವಾಗ ಒಂದು ಸ್ವಲ್ಪ ಕೆಲಸ ಚಲೋಂಗ ನಡೆದಿತ್ತು ಸರ್. ಇದು ಆಮೇಲೆ ನಿಲ್ಲಿಸಿ 1 ವರ್ಷ ಕೆಲಸ ಮಾಡಿದ್ರೆ ಸರ್ ಇವರು. ಮಾಡಿ ಚಲೋಂಗ ಮಾಡ್ಕೊಂತು ಆಮೇಲೆ ಹೋದವರು ತಿರ್ಗಾ ಬರಲಿಲ್ಲ ಸರ್ ಇವರು. ಆಮೇಲೆ ಮತ್ತು ಮೀಟಿಂಗ್ ಕೂಡಿ ಒಂದು 4-5 ಸಲ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದ್ರು ಮತ್ತು ಬಂದು ಮತ್ತೊಂದು ವಾರ 15 ದಿನ ಮಾಡ್ದಂಗೆ ಮಾಡಿ ಮತ್ತು ಓಡೋದ್ರು ಸರ್ ಇವರು. ಯಾರಿಗಾರ ಫೋನ್ ಹಚ್ಚಿ ಕೇಳಿದ್ರೆ ಏನು ರೆಸ್ಪಾನ್ಸ್ ಮಾಡೋಂಗಿಲ್ಲ ಸರ್, ಏನು ಮಾಡೋಂಗಿಲ್ಲ. ಈಗ ಕೆಲವರು ದುಡ್ಯಾಕೆ ಹೋದವರು ತಿರ್ಗಾ ಊರ ಕಡೆ ಅಂಕಿ ಹಾಯ್ದಿಲ್ಲ ಸರ್. ಅವ್ರು ಬಂದಿಲ್ಲ, ಸಾಲ ಮಾಡಿ ಓಡೋದವರು. ಯಾಕಂದ್ರೆ ಊರಿಗೆ ಬಂದ್ರೆ ಸಾಲದವರು ಕಾಟ ಜಾಸ್ತಿ ಆಗೈತೆ ಸರ್. ಈಗ ಯಾಕೆ ನೀವು ಬ್ಯಾಂಕ್ನಾಗ ಲೋನ್ ಕೊಡೋಂಗಿಲ್ಲ ರೀ, ಇವ್ರು ಉತ್ತಾರಿಲ್ಲ, ಏನಿಲ್ಲ. ಇವರೆಲ್ಲ ಪಂಚಾಯತಿಗೆ ಹೋಗಿ ಕೇಳಿದ್ರೆ ಅವ್ರು ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ರಿ ಅಂತಾರೆ. ಇವ್ರು ನೋಡಿ ಸಾಲ ಮಾಡಿದವ್ರು ಹೋದವರು ತಿರ್ಗಾ ಊರ ಕಡೆ ಏನು ಹಬ್ಬಕ್ಕೆ ಬರೋಂಗಿಲ್ಲ, ಎದಕ್ಕೂ ಬರೋಂಗಿಲ್ಲ ರೀ. ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ಯಾರ ಸರ್ ಇದು ಆ್ಯಕ್ಚುಲಿ ಸರ್ ನಮ್ಮ ಮನೆ ಸಮಸ್ಯೆ ಅಂತಂದ್ರೆ ನಮ್ಮ ಮನೆ ಕಟ್ತೇವೆ ಅಂತ ಹೇಳಿ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಸರ್. ನಾವು ನೋಡಿದ್ರೆ ಅರ್ಧಂಬರ್ಧಕ್ಕೆ ಬಿಟ್ಟು ಈಗ ನಮಗೆ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಬಾಡಿಗೆ ಇದ್ದಿದ್ದು ನಾವು ರೊಕ್ಕ ಅವ್ರವ್ರ ಕಡೆಯಿಂದ ಸಾಲ ತೊಗೊಂಡು ನಾವು ಉಜ್ಕೋ ಬಡ್ಡಿ ತುಂಬಿ ಮನೆ ಕಟ್ಟಿಸ್ಕೊಂಡೇವಿ ಸರ್. ಸಾಲ ತುಂಬ ಮಾಡ್ಕೊಂಡಿದ್ದೇವೆ ಮನೆ ಸಂಬಂಧ. ಈ ಮನೆ ಕಟ್ತೇವೆ ಸರ್, ಬರ್ತೇವೆ, ನಮಗೆ ರೊಕ್ಕ ಕೊಡ್ತೇವೆ, ನಿಮ್ಗೆ ಕ್ಲಿಯರ್ ಮಾಡ್ತೇವೆ, ಮನೆ ಕಟ್ಟಿ ಕೊಡ್ತೇವೆ ಅಂತಾರೆ. ಅವ್ರು ಬರೋಂಗೇ ಇಲ್ಲ ಸರ್. ನಾವು ತುಂಬ ಸಲನೂ ನಾವು ಮೀಟಿಂಗ್ ಮಾಡಿ ಸಾಕಾಯಿತು. ಅಲ್ಲೇ ಹೋಗಿ ಧಾರವಾಡಕ್ಕೆ ಹೋಗಿ DC ಸಾಹೇಬ್ರ ಹತ್ರ ನಾವೆಲ್ಲ ಮಾತಾಡಿ ರಗಡ ಆಯ್ತು. ಅವ್ರು ಮಾತ್ರ ನಮಗೇನು ರೆಸ್ಪಾಂಡ್ ಕೊಟ್ಟಿಲ್ಲ ಸರ್. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.